ಬೆಳಗಿನ ಬ್ರೇಕ್ಫಾಸ್ಟ್ ಬಿಟ್ಟು ತಿಂಡಿ ವಾ ಇಲ್ಲಿ ನೋಡಿ ತಳ ಮುಡ್ಕ ಉಪ್ಪಿಟ್ಟು ಹೆಂಗಿದೆ ಏನೋ ಗೊತ್ತೇ ಇಲ್ಲ ಅಮ್ಮ ಯಾಕ ಅಂತ ಅನ್ನೋ ಥರ ಕೂತಿರ್ತಾರೆ ಹಂಗೆ ನೀನೇ ಅಯ್ಯೋ ಹಿಂಗೆ ಕಾಣ್ತಾವ್ರಿ ಯಾರು ಹೌದು ಉಪ್ಪಿಟ್ಟು ತಿನ್ನ ನಾನು ಅವ್ರನ್ನ ತೋರ್ಸೋಕೆ ಹೋಗಿ ಇಲ್ಲಿ ಟೀ ಉಕ್ಸ್ಬಿಟ್ಟಿದ್ದೀನಿ ಎಂತ ಉಪ್ಪೋಯ್ತು ಇದು ನಾನು ಮಾಡಿದೆ ತಪ್ಪು ಎಲ್ಲ ಮತ್ತೆ ಕ್ಲೀನ್ ಮಾಡ್ಕೋಬೇಕು ನಾನು ಹಾಂ ಹೆಂಗಾಯ್ತು ರೀ ಇವರೆಲ್ಲ ಉಪ್ಪಿಟ್ಟು ತಿಂದಿಲ್ದಾರ ಅವರು ತಿನ್ನಲ್ಲ ಅವರೆಲ್ಲ ಇವ್ರು ಮಾತ್ರ ತಿನ್ನೋರು ನೋಡಿ ಫ್ರೆಂಡ್ಸ್ ನಿಮ್ಮನೆಗೂ ಹಿಂಗೆ ಮೇಲ್ಗಡೆ ಕುತ್ಕೊಂಡು ತಿನ್ನೋದು ನೈಟ್ ಹೊತ್ತು ಮಾತ್ರ ಒಟ್ಟಿಗೆ ಕೂತ್ಕೊಳೋದು ಡೇ ಎಲ್ಲ ಹಿಂಗೆ ಅಲ್ಲೊಬ್ರು ಅವ್ರು ಅಲ್ಲೇ ಹೋದ್ರು ಚಿಕ್ಕವರು ಓಕೆ ಫ್ರೆಂಡ್ಸ್ ಆಯ್ತು ಆಮೇಲೆ ಸಿಗ್ತೀನಿ ನಮ್ಮ ಫೇಸ್ ಯಾಕೆ ತೋರಿಸಿಲ್ಲ ಅಂದ್ರೆ ನಾವಿನ್ನೂ ರೆಡಿಯಾಗಿಲ್ಲ ಅದಕ್ಕೆ ತೋರಿಸಿಲ್ಲ ಮುಖನೇ ತೊಳೆದೇ ಇದ್ದೀವಿ ನಾನು ನೋಡ್ರಿ ತೋರಿಸ್ತೀವಿ ನೋಡ್ರಿ ಹೆಂಗಿದ್ರೇನಂತೆ ನಾವಿನ್ನೂ ತೊಳೆದಿಲ್ಲ ಆದರೂ ತೋರಿಸ್ತೀವಿ ಬೆಳಗ್ಗೆ ಉಪ್ಪಿಟ್ಟು ತಿಂದಿರೋದು ನಮ್ಮ ಕಾಲಿನ ಉಪ್ಪಿಟ್ಟು ಇದೆ ನನಗೆ ಆಮೇಲೆ ತುಂಬ ತಲೆನೋವ್ತಾ ಇತ್ತು ನೆಲ ಎಲ್ಲ ಒರೆಸಿ ಎಲ್ಲ ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಅವಲಕ್ಕಿ ಮಾಡಿದ್ದೆ ಫ್ರೆಂಡ್ಸ್ ಎಲ್ಲ ತಿನ್ಕೊಂಡ್ಬಿಟ್ಟು ಹೋದರು ಹುಡುಗರು ಯಜಮಾನ್ರೆಲ್ಲ ಹೋದರು ಇವಾಗ ನಾನು ತಿನ್ನಬೇಕು ತಿಂದ್ಬಿಟ್ಟು ಸಿಗ್ತೀನಿ ಆಮೇಲೆ ಇವಾಗ ಮಾಡಿ ಬಂದಿದ್ದೀನಿ ಅಕ್ಕಂದು ಹೂವು ಕಿತ್ಕೊಳಕ್ಕೆ ನಾವು ಅಮ್ಮಗೆ ಹೇಳ್ತು ಹೂವು ಐತೆ ತಗೊಬ ಅಂತ ಇಲ್ಲಿ ನೋಡಿದ್ರೆ ಹೂವನೇ ಇಲ್ಲ ಬನ್ನಿ ತೋರಿಸಿ ಫ್ರೆಂಡ್ಸ್ ಇಲ್ಲಿ ಹೂವು ಐತೆ ಮೊಗ್ಗ ಐತಷ್ಟೇ ಓಕೆ ಬನ್ನಿ ಇದನ್ನ ಎಷ್ಟೊಂದು ಒಳ್ಳೆಯದಾಗ ಕಿತ್ಕೊಂಡು ಹೋಗೋಣ 1 2 3 4 5 6 7 8 ಅಷ್ಟೇ ನೆಟ್ ನೋಡಲಿಲ್ಲ ಇವಾಗ ಬನ್ನಿ ಮನೆಗೆ ಹೋಗೋಣ
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನೀಗ ಅಮ್ಮವ್ರಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು. ಇವಾಗ ಟೀ ಕಾಯಿಸ್ತಾ ಮತ್ತೆ ಕಾಯಿಸ್ತಾ ಇವಾಗಲೇ ಫ್ರೆಂಡ್ಸ್ ವಿಡಿಯೋ ಆನ್ ಮಾಡೋದು. ಬೆಳಗ್ಗೆಯಿಂದ ತುಂಬ ಬ್ಯುಸಿ. ಗೊತ್ತಲ್ಲ, ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ಅವಾಗೆಲ್ಲ ತುಂಬ. ಮತ್ತೆ ಗುರುವಾರ ಮತ್ತೆ ಸೋಮವಾರ ಅವಾಗಲೂ ಕೂಡ ಬ್ಯುಸಿನೇ. ಯಾಕಂದ್ರೆ ಮಂಗಳವಾರಕ್ಕೆ ಏನೇನು ಬೇಕೋ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಸೋಮವಾರ ಎಲ್ಲ ರೆಡಿ ಮಾಡ್ಕೋಬೇಕು. ಮತ್ತೆ ಶುಕ್ರವಾರ ಪೂಜೆಗೆ ಗುರುವಾರನೇ ಎಲ್ಲ ರೆಡಿ ಮಾಡಿಟ್ಕೋಬೇಕು. 3 ದಿನ ಅಷ್ಟೇ ಫ್ರೀ, ಬುಧವಾರ, ಶನಿವಾರ, ಭಾನುವಾರ ಅಷ್ಟೇ. ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಸಮಯ ಸಿಗಲ್ಲ. ಅದರಲ್ಲಿ ಇವರೆಲ್ಲ ಹೋಗಿರ್ತಾರೆ ಸ್ಕೂಲ್ಗೆ. ನಾನು ಒಬ್ಬಳೇ ಆ ಕೆಲಸನೂ ಮಾಡ್ಕೊಂಡು ಇದು ನೋಡ್ಕೊಳಕ್ಕಾಗೋದೇ ಇಲ್ಲ. ಒಬ್ರು ಸಪೋರ್ಟಿಗೆ ಅಂತ ಇದ್ದರೆ ಅವಾಗ ಸರಿ ನೀನು ನೋಡ್ಕೊಳವ, ನಾನು ಏನೋ ಒಂದು ಮಾಡ್ತಿರ್ತೀನಿ ಅಂತ ಮಾಡ್ಬೋದು. ಕಣ್ಣಿಗೆ ಹೊಡಿತಾ ಐತೆ ಅಪ್ಪ ಟಾರ್ಚ್. ಆಗ್ತಾ ಇದೆ. ಆಯಿತು, ಅವಾಗಲೇ ಕುಡಿಬೇಕಾಯ್ತು. ಅದು ಟೈಮ್ ಆಗುತ್ತೆ ಅಂತ ಪೂಜೆ ಹೋಗಿ ಮಾಡೋದು. ಸಮಯಕ್ಕೆ ಒಂದ್ಸರಿ ಕುಡಿದಿಲ್ಲ ಅಂದರೆ ಪರವಾಗಿಲ್ಲ. ಪೂಜೆ ಮಾತ್ರ ಸಮಯಕ್ಕೆ ಸರಿಯಾಗಿ ಆಗೋದು. ನಂಗೂ ಕುಡಿಯೋದು ಲೇಟ್ ಆದರೂ ಪರವಾಗಿಲ್ಲ. ನಮ್ಮ ಮನೆಯವರು ರೇಷನ್ ತರಕ್ಕೆ ಹೋಗಿದ್ದಾರೆ. ಯಾವುದೋ ವೇಲ್ ಸಿಗಲಿಲ್ಲ ಅರ್ಜೆಂಟಿಗೆ ಅಂತ ಇದು ಹಾಕೊಂಡೆ. ಟೀ ಕುಡಿ ಟೀ ತಲೆ ಎಲ್ಲ ಗಿರ್ರ ಅಂತೈತೆ. ಓಹೋ, ಇವತ್ತು ಗಂಜಿ ಮಿಸ್ ಆಗಿದೆ, ಮಾಡಿಲ್ಲ. ಇದರಲ್ಲೇ ಇದ್ರೆ ಕುಡಿಯೋಣ. ಅದು ಒಂದು ಎಲ್ಲ ಎಷ್ಟಾಯ್ತು? ಒಂಚೂರು ಹಾಕ. ಜಾಸ್ತಿ ಕುಡಿಬೇಡ್ರಿ. ನೀವು ಕುಡಿಬಾರ್ದು ಜಾಸ್ತಿ. ನೀ ಕುಡಿಬೋದಾ? ಇನ್ನ ಚಿಕ್ಕ ಸ್ವಲ್ಪ ಕುಡಿಬೋದು. ಇವಾಗಿಂದಾನೇ ಕುಡಿಬಾರ್ದು, ಗೊತ್ತಾ? ನಾವು ಕಲ್ತು ಬಿಡಕ್ಕಾಗದೆ ಒದ್ದಾಡಂಗಾಗುತ್ತೆ. ನೀವು ಯಾಕೆ ಕಲಿತೀರಾ? ಅದಕ್ಕೆ ಗಂಜಿ ಕುಡೀರಿ ಸುಮ್ಮನೆ. ನೀವು ತಲೆ ನೋತದ. ನಮ್ಮ ದೊಡ್ಡೋಳು ಟೀನೇ ಕುಡಿಯಲ್ಲ. ಅವಳು ಕುಡಿಯಲ್ಲ, ನಾನು ಕುಡಿತೀನಿ. ಟೀ ಆಗಲಿ, ಕಾಫಿ ಆಗಲಿ, ಹಾಲಾಗಲಿ, ಇದೇನು ಕುಡಿಯಲ್ಲ. ಅವಳು ಕುಡಿಯಲ್ಲ ಅಂದ್ಬಿಟ್ಟೆ ನಾನು ಇದು ಮಾಡಿ ಇಟ್ಟಿರೋದು. ಅವಳು ಇದಾದ್ರೂ ಕುಡೀಲಿ ಅಂತ.
ಮೊನ್ನೆ 2 ದಿವಸ ಅಷ್ಟೇ, ಅದು ಸಿಕ್ಕಾಪಟ್ಟೆ ನೈಟು 1 ಗಂಟೆ ತನಕ ಏನೋ ಇದ್ದಿದ್ಲು ಅನಿಸುತ್ತೆ. ತಲೆನೋವು ಅಂದ್ಬಿಟ್ಟು 2 ದಿವಸ ಟೀ ಕುಡಿದ್ಲು ಅಷ್ಟೇ. ಅಲ್ಲಿಗೆ ಸಾಕಾಯ್ತು ಅವಳಿಗೆ, ಸಾಕು ಬೇಡ ಅಂತ ಟೀ ಕುಡಿತೀವಿ. ಇವಾಗ ಇವತ್ತು ಪೂಜೆ ಆಗಿದೆ ನೋಡಿ. ಹಿಂಗೆ ಬೇವಿನ ಸೊಪ್ಪು ತರಕ್ಕೂ ನಮ್ಮ ಮನೆಯವ್ರಿಗೆ ಟೈಮ್ ಇಲ್ಲ. ಅದು ಇದ್ದಿದ್ದು ಮನೆಗೆ ಸ್ವಲ್ಪ ಇದು ಹೋದ ವಾರನೇ ಕಿತ್ಕೊಬಂದಿದ್ದು ಸ್ವಲ್ಪ ಇತ್ತು, ಅದನ್ನೇ ಕಟ್ಬಿಟ್ಟು ಸ್ವಲ್ಪ ಮ್ಯಾನೇಜ್ ಮಾಡಿದೆ. ಮೇಲ್ಗಡೆ ಎಲ್ಲ ಸುಮ್ಮನೆ ಒಂದು 2 ಕಡ್ಡಿ ಕಿತ್ಬಿಟ್ಟು ಕಟ್ಟೆ ಹಂಗೆ ಇಟ್ಟಿದ್ದೀನಿ. ಈ ಥರ ಮಾಡೋದು ನಮ್ಮ ಮನೆಗೆ ಅಪರೂಪ. ಅಂದರೆ ಬೇವಿನ ಸೊಪ್ಪು ಕಮ್ಮಿ ಇಟ್ಟು ಮಾಡೋದೇ ಅಪರೂಪ. ಯಾವಾಗಲೂ ಜಾಸ್ತಿ ಬೇವಿನ ಸೊಪ್ಪು ಹಾಕ್ತಾ ಇರ್ತೀನಿ, ಇವಾಗನೇ ಕಮ್ಮಿನೇ. ಇಷ್ಟೊಂದು ಮೊಸರೆಲ್ಲ ಹಾಕ್ಕೊಂಡು ನೀನು ಓಪನ್ ಮಾಡಿಕ್ಕಿದ್ದು ಗೊತ್ತಿಲ್ಲ ನನಗೆ ಐತಿ. ನಾನೇನು ಮಾಡಿದೆ, ತಗೊಂಡು ಫಸ್ಟ್ ಇದ್ವಲ್ಲ ನೈಸಾಗಿ ಬಿಡ್ಲಿ ಅಂತ ಹಿಂಗೆ ಕುಲ್ಕುಸ್ತಾನೆ ಬಿದ್ದಿದೆ ಗೊತ್ತಾಗಿಲ್ಲ ನನಗೆ. ಆಮೇಲೆ ನೋಡ್ತೀನಿ ತಣಕಾಗುತ್ತಲ್ಲ ಏನೋ ಅಂತಂದ್ಬಿಟ್ಟು ನೋಡಿದ್ರೆ ನೋಡಿ ಫ್ರೆಂಡ್, ಒಳ್ಳೆ ಯಾವ ಥರ ಕಾಣ್ತಾ ಇದ್ರಿ, ಇಂಥ ಕೆಲಸ ಮಾಡ್ಕೊತಾ ಇದ್ದೀನಿ. ನೋಡಿ ನನ್ನ ಮಗಳು ಪಾತ್ರೆ ತೊಳೆತಿದ್ದಾಳೆ. ನೋಡಿ ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಾನು ಹೇಳೋಕ್ಕೂ ಮುಂಚೆ ಬಂದ್ಬಿಟ್ಟು ಪಾತ್ರೆಯನ್ನು ತೊಳೆದಿರ್ತಾರೆ. ಫೇಸ್ ಯಾಕೋ ಡಲ್ಲಾಗಿದೆ. ಇದೇ ಒಂದ್ಸರಿ ತಿರುಗಿಸಿ ನೋಡೋಣ. ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ. ಆಯ್ತು ಬಿಡಿ ಫ್ರೆಂಡ್ಸ್, ಆಯಿತು. ನಮ್ಮ ಮಗಳು ತೊಳಿ ಪಾಪ, ನಾವು ಯಾಕೆ ತೊಂದರೆ ಕೊಡಲಿ. ಹೋಗಿ ಬರಲಾ? ಇವಾಗ ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಊಟ ಮಾಡಿ ಇನ್ನೇನು ಮಲ್ಕೋಬೇಕು. ಕೆಲಸ ಮಾಡಿ ಸಾಕಾಗಿದೆ. ಇವು ನೋಡು, ಓಹೋ ಅಂತೆ. ಅಂದರೆ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ದೀವಾ? ಮತ್ತೆ ಅಂತ ಬೇರೆ ಹಾಸಿಗೆ ಹಾಕಬೇಕು ಅಂದರೆ ಬಂದು. ಓಕೆ ಫ್ರೆಂಡ್ಸ್, ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲನ್ನು ಹೊಡೀರಿ. ಬೆಲ್ಲನ್ನು ಹೊಡೀರಿ. ಗುಡ್ ನೈಟ್ ಫ್ರೆಂಡ್ಸ್. ನಮ್ಮ ಸಿಸ್ಟರ್ ಯಾರೋ ಕಮೆಂಟ್ ಹಾಕಿದ್ರು. ಏನೋ ಚೈತ್ರನಾ? ಚೈತ್ರ ಡೈಲಿ ಕಮೆಂಟ್ಸ್ ಹಾಕ್ತಾಯಿದ್ರು ಅವರು. ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ಸ್ ಹಾಕ್ತಿದ್ದಾರೆ, ಹಲೋ ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅವರೇ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಓಕೆ ಫ್ರೆಂಡ್ಸ್, ಗುಡ್ ನೈಟ್.